ಹಲೋ, ವೀನು ಕುಟುಂಬದ ನನ್ನ ಎಲ್ಲ ಸದಸ್ಯರಿಗೂ ಸ್ವಾಗತ. ಈ ದಿನ ನಾನು ಎಲ್ರಿಗೂ ತುಂಬಾನೇ ಕಾಮನ್ ಪ್ರಾಬ್ಲಮ್ ಆಗಿರುವಂತ ಬಿಳಿ ಕೂದಲಿಗೆ ಯಾವ ತರ ಮನೇಲೇನೆ ಕಲರ್ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ. ಈಗಂತೂ ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲ ಬಿಳಿ ಕೂದಲು ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಮಕ್ಳಿಗೆ, ಹುಡುಗರಿಗೆ, ಹೆಣ್ಮಕ್ಳಿಗೆ, ಎಲ್ರಿಗೂ, ಚಿಕ್ಕ ಮಕ್ಳಿಂದ ವಯಸ್ಸಾಗಿರೋರ್ಗು ಕಾಮನ್ ಪ್ರಾಬ್ಲಮ್ ಇದು. ಸೊ ಹಾಗಾಗಿ ಅದಕ್ಕೆ ಕೆಮಿಕಲ್ಸ್ ಇರೋ ಬಣ್ಣನೆಲ್ಲ ಯೂಸ್ ಮಾಡೋದ್ರ ಬದಲು ಈ ರೀತಿ ಮನೆಯಲ್ಲೇ ಸಿಂಪಲ್ ಆಗಿ ನಾವು ಹೇರ್ ಕಲರ್ ಮಾಡ್ಕೋಬಹುದು. ನಾನಿಲ್ಲಿ ಸಿಂಕ್ ಕಂಪ್ನಿದು ಮೆಹಂದಿ ಪೌಡರ್ ತಗೊಂಡಿದ್ದೀನಿ. 1 ಪ್ಯಾಕ್ಗೆ 10 ರುಪೀಸ್ ಅಷ್ಟೇನೆ. ಅದು 3 ಪ್ಯಾಕ್ಸ್ ತಗೊಂಡಿದ್ದೀನಿ. ಮತ್ತೆ ಬಂಜಾರಸ್ ಅವ್ರದ್ದು ಆಮ್ಲ ಪೌಡರ್ ತಗೊಂಡಿದ್ದೀನಿ. ಇದು ಒಂದು ಬಾಕ್ಸ್ ನೇ ತಗೊಳ್ಬೇಕು ನಾವು, ಸಪರೇಟ್ ಸಿಂಗಲ್ ಸಿಗೋದಿಲ್ಲ. ಇದು ಒಂದು ಬಾಕ್ಸಿಗೆ 80 ರುಪೀಸ್ ಇರುತ್ತೆ. ಇದ್ರೊಳಗಡೆ 5 ಪ್ಯಾಕ್ಸ್ ಆಮ್ಲ ಪೌಡರ್ ಇರುತ್ತೆ. ಇಲ್ಲಿ ನನ್ನ ಕೂದಲು ಸ್ವಲ್ಪ ತಿಕ್ಕಿರೋದ್ರಿಂದ ನಾನು 3 ಪ್ಯಾಕ್ ಮೆಹಂದಿ ಪೌಡರ್ ತಗೊಂಡು ಅದಕ್ಕೆ 1 ಪ್ಯಾಕ್ ಆಮ್ಲ ಪೌಡರ್ ನ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ನಿಮ್ಮ ಕೂದಲಿಗೆ ಎಷ್ಟು ಬೇಕಾಗತ್ತೆ ಅಷ್ಟನ್ನ ನೀವು ಮಿಕ್ಸ್ ಮಾಡ್ಕೊಳ್ಬಹುದು. ಇಲ್ಲಿ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂದಲಿಗೆ ಮೆಹಂದಿ ಹಾಕ್ತಿವಿ ಅಂದ್ರೆ ಹಿಂದಿನ ದಿನ ರಾತ್ರಿನೇ ನಾವು ಕಲಸಿ ಇಡ್ಬೇಕಾಗತ್ತೆ. ಮತ್ತೆ ನಿಮ್ಮ ಕೂದಲಿಗೆ ಆಯಿಲ್ ಹಚ್ಚಿರ್ಬಾರ್ದು, ಕೂದಲು ಡ್ರೈ ಇರ್ಬೇಕು. ಇಲ್ಲಿ ನಾನು ಮೆಹಂದಿನ ಕಲಸೋದಿಕ್ಕೆ ಫಸ್ಟ್ ಗೆ ಡಿಕಾಕ್ಷನ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಡಿಕಾಕ್ಷನ್ ಗೆ ಕಾಫಿ ಪೌಡರ್ ಮತ್ತೆ ಟೀ ಪೌಡರ್ 4 ಲವಂಗನ ಹಾಕಿ ಚೆನ್ನಾಗಿ ಕುದಿಸಿ ಡಿಕಾಕ್ಷನ್ ರೆಡಿ ಮಾಡ್ಕೊಳ್ಬೇಕು. ನಾನಿಲ್ಲಿ ಮೆಹಂದಿನ ಕಲಸೋದಕ್ಕೆ ಸ್ಟೀಲ್ ಪಾತ್ರೆ ತಗೊಂಡಿದ್ದೀನಿ. ನಿಮ್ಮ ಹತ್ರ ಏನಾದ್ರೂ ಹಳೇದು ಇನ್ನು ಮುಂದೆ ಯೂಸ್ ಮಾಡಲ್ಲ ಅನ್ನೋ ತರದ್ದು ಕಬ್ಬಿಣದ ಬಾಂಡ್ಲಿ ಅಥವಾ ಕಬ್ಬಿಣದ ಪಾತ್ರೆ ಇದ್ರೆ ಅದನ್ನ ತಗೊಳ್ಳಿ. ಅದಂತೂ ತುಂಬಾನೇ ಒಳ್ಳೇದು, ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ನನ್ನ ಹತ್ರ ಇಲ್ಲದೆ ಇರೋ ಕಾರಣ ನಾನು ಸ್ಟೀಲ್ ಪಾತ್ರೆ ಕಲಸಿಟ್ಕೊಳ್ತಾ ಇದ್ದೀನಿ. ಈ ಡಿಕಾಕ್ಷನ್ ಚೆನ್ನಾಗಿ ಕುದ್ದ ಮೇಲೆ ಸ್ವಲ್ಪ ಹೊತ್ತು ಆರಕ್ ಬಿಡಿ. ಜಾಸ್ತಿ ಬಿಸಿ ಇರುವಾಗ್ಲೇ ಕಲ್ಸಕ್ ಹೋಗ್ಬೇಡಿ. ಅದು ತೀರಾ ತಣ್ಣಗಾಗೋದ್ ಬೇಡ, ಬೆಚ್ಚಗಿದ್ರೆ ಸಾಕು. ಕಲಿಸ್ಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ತೀರಾ ತೆಳ್ಳಗ್ ಮಾಡ್ಕೊಳಕ್ ಹೋಗ್ಬೇಡಿ, ಸ್ವಲ್ಪ ಗಟ್ಟಿ ಇರ್ಲಿ. ನೀಟಾಗಿ ಕಲಸ್ಬಿಟ್ಟು ಅದು ಗಾಳಿ ಆಡದೇ ಇರೋ ತರ ಅದಕ್ಕೆ ಕ್ಲೀನ್ ಆಗಿ ಒಂದು ಪ್ಲೇಟ್ ನ ಕ್ಲೋಸ್ ಮಾಡಿ ಇಟ್ಬಿಡಿ. ನಾವ್ ಯಾವ್ದೇ ಮೆಹಂದಿ ಪೌಡರ್ ಅಥವಾ ಬಣ್ಣ ಏನೇ ಹಚ್ಚಿದ್ರು ಪರ್ಮನೆಂಟ್ ಸೊಲ್ಯೂಷನ್ ಅಂತೂ ಸಿಗಲ್ಲ. ಅದು ಒಂದ 20 ಡೇಸ್ 30 ಡೇಸ್ಗೆ ಮತ್ತೆ ಅಗೈನ್ ವೈಟ್ ಕೂದಲು ಬರುತ್ತೆ. ಸೊ ಹಾಗಾಗಿ ಪದೇ ಪದೇ ನಾವು ಕೆಮಿಕಲ್ ಇರೋ ಬಣ್ಣಗಳನ್ನ ಯೂಸ್ ಮಾಡೋದ್ರ ಬದಲು ಈ ರೀತಿ ಮನೆಯಲ್ಲೇ ಸ್ವಲ್ಪ ನ್ಯಾಚುರಲ್ ವೇನಲ್ಲಿ ಕೂದಲಿಗೆ ಕಲರ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ನೋಡಿ, ನಾನಿಲ್ಲಿ ಈ ಕನ್ಸಿಸ್ಟೆನ್ಸಿಲಿ ಕಲಸಿಟ್ಕೊಂಡಿದೀನಿ. ಇದನ್ನ ಕ್ಲೋಸ್ ಮಾಡಿಟ್ಟು ಬೆಳಗ್ಗೆ ಓಪನ್ ಮಾಡಿ ನೋಡೋಣ. ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಈ ಕಲಸಿಟ್ಟಿರೋ ಮೆಹಂದಿಗೆ ನೀವು ಗಟ್ಟಿ ಮೊಸರು ಅಥವಾ ಒಂದು ನಿಂಬೆ ಹಣ್ಣನ್ನ ಚೆನ್ನಾಗಿ ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಕೂದಲಿಗೆ ಅಪ್ಲೈ ಮಾಡ್ಕೋಬೇಕು. ಕೂದಲಿಗೆ ಅಪ್ಲೈ ಮಾಡ್ಕೊಂಡು ಮಿನಿಮಮ್ 2 ಅವರ್ಸ್ ಆದ್ರೂ ಬಿಡ್ಬೇಕು. ಬಿಟ್ಟು ಆ ನಂತರ ಬರೀ ನೀರ್ನಲ್ಲಿ ವಾಶ್ ಮಾಡ್ಕೋಬೇಕು. ಯಾವುದೇ ರೀತಿ ಶಾಂಪು ಸೋಪು ಯೂಸ್ ಮಾಡಬಾರ್ದು, ಬರೀ ನೀರ್ನಲ್ಲಿ ವಾಶ್ ಮಾಡ್ಕೋಬೇಕು. ಇಲ್ಲಿವರೆಗೂ ಇದು ಒಂದ್ ಮೆಥಡ್. ನೀವು ಇಷ್ಟನ್ನ ಹಚ್ಕೊಳ್ಳೋದು ಒಂದ್ ಮೆಥಡ್. ಇಷ್ಟು ಸಾಕಾಗತ್ತೆ. ಬಟ್ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಹೇರ್ ಪ್ಯಾಕ್ ನ ಆಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದ್ರೆ ಆಡ್ ಮಾಡ್ಕೊಳ್ಬಹುದು, ಬೇಡ ಅಂದ್ರೆ ಇಷ್ಟಕ್ಕೇನೆ ನಾನು ಇವಾಗ ಏನಿಲ್ಲಿ ನಿಂಬೆ ಹಣ್ಣು ಆಡ್ ಮಾಡ್ಬಿಟ್ಟು ಏನ್ ತೋರಿಸಿದೀನಿ ಮೆಹಂದಿ ಪ್ಯಾಕ್, ಇದನ್ನ ನೀವು ಹಚ್ಕೊಂಡು 2 ಅವರ್ಸ್ ಬಿಟ್ಟು ನಾರ್ಮಲ್ ವಾಟರ್ ಅಲ್ಲಿ ಯಾವುದೇ ರೀತಿ ಶಾಂಪು ಸೋಪು ಯೂಸ್ ಮಾಡದೆ ಬರೀ ನೀರ್ನಲ್ಲಿ ನೀವು ತಲೆನ ತೊಳ್ಕೊಳ್ಬಹುದು. ಬಟ್ ನಾನಿಲ್ಲಿ ಇದ್ರ ಜೊತೆಗೆ ಸ್ವಲ್ಪ ಹೇರ್ ಸ್ಮೂತ್ ಬರ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೇರ್ ಪ್ಯಾಕ್ ನ ಮಿಕ್ಸ್ ಮಾಡಿ ಹಾಕೊಳ್ಳೋಣ ಅಂತ ಹೇರ್ ಪ್ಯಾಕ್ ನ ಆಡ್ ಮಾಡ್ತಾ ಇದ್ದೀನಿ. ಈ ಎಕ್ಸ್ಟ್ರಾ ಸ್ಮೂತ್ ಬರೋದಕ್ಕೆ ಹೇರ್ ಪ್ಯಾಕ್ ಗೆ ನಾನಿಲ್ಲಿ ಅಲೋವೆರಾ ತಗೊಂಡಿದ್ದೀನಿ. ಇದು ಮನೆ ಹತ್ರನೇ ಬಿಟ್ಟಿದ್ದ ಅಲೋವೆರಾ. ಇಷ್ಟು ಸಿಕ್ಕಿದೆ ನನಗೆ ನ್ಯಾಚುರಲ್ ಆಗಿ. ಸೊ ನಾನು ಇಷ್ಟನ್ನ ತಗೊಳ್ತಾ ಇದ್ದೀನಿ. ನೀವು ಮೆಹಂದಿನ ಹಚ್ಕೊಂಡ್ಮೇಲೆ 1-2 ಅವರ್ಸ್ ಬಿಟ್ಟು ಆಮೇಲೆ ನಂತರ ವಾಶ್ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ವೈಟ್ ಟವಲ್ಸ್ ಆರ್ ಪಿಂಕ್ ಈ ತರ ಲೈಟ್ ಕಲರ್ಸ್ ಟವಲ್ಸ್ ನ ಯೂಸ್ ಮಾಡಬೇಡಿ. ಏಕೆಂದ್ರೆ ಅದು ಪೂರ್ತಿ ಬಣ್ಣ ಬಿಟ್ಕೊಳ್ಳುತ್ತೆ ಟವಲಿಗೆ. ಹಾಗಾಗಿ ಕಲರ್ ಆಗದೆ ಇರುವಂತದ್ದು ಅಥವಾ ಯಾವ್ದಾದ್ರು ಹಳೆ
ಬಟ್ಟೆ ಟವಲ್ಸ್ ನ ಯೂಸ್ ಮಾಡೋದು ಒಳ್ಳೇದು. ಇಲ್ಲಿ ಅಲೋವೆರಾ ತಗೊಂಡಿದೀನಿ. ಇದನ್ನ ಫಸ್ಟ್ ಹಾಗೆ ಒಂದ್ಸಲ ರುಬ್ಕೊಳ್ಬೇಕು. ಇದಕ್ಕೆ ಯಾವ್ದೇ ರೀತಿ ನೀರ್ ಹಾಕ್ಲಿಕ್ಕೆ ಹೋಗ್ಬೇಡಿ. ಇಲ್ಲ ಏನಾದ್ರು ಆಡ್ ಮಾಡಿದ್ರೆ ಮೆಹಂದಿ ಪೂರ್ತಿ ನೀರಾಗ್ಬಿಡುತ್ತೆ, ಹಚ್ಚಕ್ಕಾಗಲ್ಲ. ಹಾಗಾಗಿ ಇದಕ್ ನೀರ್ ಆಡ್ ಮಾಡ್ಬೇಡಿ. ಹಾಗೆ ಅಲೋವೆರಾ ಫಸ್ಟ್ ರುಬ್ಕೊಂಡು ಅದಕ್ಕೆ ಕೆಂಪು ದಾಸವಾಳದ ಹೂಗಳನ್ನ ಹಾಕೊಳ್ತಾ ಇದೀನಿ. ಹಾಗೆ ಅದೇ ಗಿಡದ ಎಲೆಗಳನ್ನ ಕೂಡ ಹಾಕೊಳ್ತಾ ಇದೀನಿ. ಇಲ್ಲಿ ನೀವು ಇನ್ನ ಎಕ್ಸ್ಟ್ರಾ ಬೇಕಂದ್ರೆ ಆಡ್ ಮಾಡ್ಕೊಳ್ಬಹುದು. ಮೆಂತ್ಯನ ಹಿಂದಿನ ದಿನನೇ ನೆನೆಸಿ ಹಾಕೊಳ್ಬಹುದು, ಕರಿಬೇವು ಸೊಪ್ಪನ್ನ ಹಾಕೊಳ್ಬಹುದು. ಹೀಗೆ ಎಕ್ಸ್ಟ್ರಾ ನೀವು ಆಡ್ ಮಾಡ್ಕೊಳ್ಬಹುದು. ಬೇಕಂದ್ರೆ ನೀವು ಇದನ್ನೇ ಸಪ್ರೇಟ್ ಆಗಿ ಹೇರ್ ಪ್ಯಾಕ್ ನೇ ಸಪ್ರೇಟ್ ಒಂದಿನ ಹಾಕೊಳ್ಬಹುದು, ಅಥವಾ ಇದ್ರ ಜೊತೆ ಈ ರೀತಿ ಮಿಕ್ಸ್ ಮಾಡಿ ಕೂಡ ಹಾಕೊಳ್ಬಹುದು. ಇದನ್ನ ಹಾಕಿ ಚೆನ್ನಾಗಿ ನುಣ್ಣಗ್ ರುಬ್ಬಿಟ್ಟು ಈ ಮೆಹಂದಿ ಇದು ಏನ್ ಕಲ್ಸಿಟ್ಟಿರ್ತೀವಿ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾನು ನನ್ನ ಕೂದಲಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡಿ ನಾನು ಒಂದು 3 hours ಬಿಡ್ತೀನಿ. 3 hours ಬಿಟ್ಟು ಸ್ನಾನ ಮಾಡಿ, ಹಾಗೆ ಶಾಂಪೂ ಸೋಪು ಏನು ಯೂಸ್ ಮಾಡಲ್ಲ, ಹಾಗೆ ನೀರಲ್ಲಿ ಸ್ನಾನ ಮಾಡ್ತೀನಿ. ಅದಾದ್ಮೇಲೆ ಅದ್ರ ನೆಕ್ಸ್ಟ್ ಡೇಗೆ ಕೂದಲೆಲ್ಲ ಡ್ರೈ ಆದ್ಮೇಲೆ ಸ್ವಲ್ಪ ಆಯಿಲ್ ಹಚ್ಕೊಂಡು 1-2 hours ಬಿಟ್ಟು ಆಮೇಲೆ ನಾನು ಶಾಂಪೂ ಹಾಕಿ ಹೇರ್ ವಾಶ್ ಮಾಡ್ತೀನಿ. ನೀವು ಇದೇ ರೀತಿ ಮಾಡ್ಕೊಳ್ಳಿ. ಖಂಡಿತ ವೈಟ್ ಹೇರ್ಸ್ ಎಲ್ಲ ನೀಟಾಗಿ ಕಲರ್ ಆಗಿರುತ್ತೆ. ಬೆಟರ್ ನೀವು ಇನ್ನೊಬ್ರ ಹತ್ರ ಕೈಗೆ ಗ್ಲೌಸ್ ಹಾಕಿಸ್ಬಿಟ್ಟು ಅವ್ರ ಹತ್ರ ಹಚ್ಚಿಸ್ಕೊಂಡ್ರೆ ಅವ್ರು ನೀಟಾಗಿ ಎಲ್ಲ ಕವರ್ ಆಗೋ ತರ ಹಚ್ಕೊಡ್ತಾರೆ. ನಾವೇ ಹಚ್ಕೋಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ನಾನು ನಮ್ಮ ಅಮ್ಮನ ಹತ್ರ ಹಚ್ಚಿಸ್ಕೊಂಡಿದೀನಿ. ಈ ರೀತಿ ಮಾಡ್ಕೊಳ್ಳಿ. ಯಾವುದೇ ಕೆಮಿಕಲ್ಸ್ ಇರೋ ಇದನ್ನ ಕಲರ್ಸ್ ನ ಯೂಸ್ ಮಾಡಕ್ ಹೋಗ್ಬೇಡಿ. ಈ ರೀತಿ ನೀವೇ ಮನೇಲಿ ಟೈಮ್ ಸಿಕ್ಕಿದಾಗ ಹೇರ್ ಕೇರ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಥ್ಯಾಂಕ್ ಯು. ಮತ್ತೆ ಸಿಗೋಣ.